ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಶುಭ ಮುಂಜಾನೆ. ನಾನು ನಿಮ್ಮ ಮಿಡ್ಲ್ ಕ್ಲಾಸ್ ಹುಡುಗ. ಇವತ್ತು ಎಲ್ಲಿದ್ದೀನಿ ಅಂತಂದರೆ ನಾನು ಮಾರಟಲ್ಲಿದ್ದೀನಿ. ಏನಂದರೆ ಇವತ್ತು ಚೌಡಿ ಹರಕೆ, ಹಾಗಾಗಿ ಚೌಡಿ ಹರಕೆದು ಲಾಗ್ ಮಾಡೋಣ ಅಂತ. ಬನ್ನಿ, ನಮ್ಮೂರಲ್ಲಿ ಚೌಡಿ ಹರಕೆ ಹೆಂಗೆ ಮಾಡ್ತೀವಿ ಏನು ಅಂತ ತೋರಿಸ್ಕೊಡ್ತೀನಿ ವೀಡಿಯೋದಲ್ಲಿ. ಯಾರೆಲ್ಲ ವೀಡಿಯೋ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಬನ್ನಿ, ಹೆಂಗೆ ಮಾಡ್ತೀವಿ, ಏನೇನು ಮಾಡ್ತೀವಿ ಎಲ್ಲದನ್ನು ತೋರಿಸ್ಕೊಡ್ತೀನಿ. ನೀವು ನೋಡಿ ಖುಷಿಪಡಿ. ಇದೇನು ನೋಡ್ತಿದ್ರೆ ಇವನೇ ನಮ್ಮ ಶೀತಲ್ಲು. ಒಳ್ಳೆ ದಂಡು ಪಡೆದು ಒಂಥರ ಕಾಣಿಸ್ತಾನೆ. ಇಲ್ಲ ಅಂತಂದ್ರೆ ಹಂದಿ ಹೊರಿಸ್ಬಿಡ್ತಾರೆ ನನ್ನ ಮಕ್ಕಳು. ಹಂದಿ ಹೋಗಿದ್ ಕಣ, ಹಂದಿ ಹೋಗಿರ್ತದೆ. ಅಲ್ಲ ಅಣ್ಣ, ಇವ್ರಿಗೆ ಹೇಳಿದ್ವಿ. ಹಂದಿ ಹೊತ್ಕೊಂಡು ಹೋಗಿರಲ್ಲ ಮೇಲೆ. ಇಲ್ಲಿ ಪುಟ್ಟಣ್ಣ ಮನೆ ಹತ್ರ ನಿಲ್ಲಿಸಿರ್ತಾರೆ ಹಂದಿ. ಹೊಡಗ್ಲೇಬೇಕಲ್ಲ. ನೀನು ಹಂದಿ ಹೊರದ್ ನೋಡ್ತೀರಾ, ಹಂದಿ ಹೊರಕ್ಕೆ ಹೋಗೋಣ ಬಾರೋ ಅಂದರೆ ನಾನು ಬರಲ್ಲ ಅಂತವನೆ. ನಮ್ಮ ನಡಿಗೆ ಚೌಡಿ ಬನದ ಕಡೆಗೆ ಈಗ ಒಂದು ಮಧ್ಯಾಹ್ನ ಮಳೆ ಬಂದರೆ ಗೊತ್ತಾಗ್ತದೆ ರೀ. ಏನು ಅಡ್ಮಲ್ಗಿದೆ ನೋಡಿ, ಬೆಳ್ಳಗಿರೋ ಹಂದಿ. ಇದನ್ನೇ ನಮ್ಮ ಚೌಡಿಗೆ ಕಡಿಯೋಕ್ಕಂತ ತಂದಿರೋಂಥ ಹಂದಿ. ಇದಕ್ಕೆ ಗೊತ್ತಿಲ್ಲ ಪಾಪ, ಇನ್ನೊಂದು ಸ್ವಲ್ಪತ್ತಿಗೆ ಇದ್ರದ್ದು ಬಲಿ ಆಗುತ್ತೆ ಅಂತ. ಇದನ್ನು ನಾವು ಚೌಡಿಗೆ ಹರಕೆ ಕೊಡೋಕ್ಕಂತ ತಂದಿರೋಂಥ ಹಂದಿ. ಇದ್ರ ಸಂಹಾರ ಆಗಲಿದೆ, ಏನಂತೀರ? ಹೌದು. ಇದೇನು ನೋಡ್ತಾ ಇದ್ದಾರೆ, ಇದು ನಮ್ಮ ಬ್ರಹ್ಮಬನ. ಇಲ್ಲಿಗೆ ಈಗ ಪುರೋಹಿತರು ಬಂದ್ಬಿಟ್ಟು, ಅಂದರೆ ಭಟ್ರು ಅಂತ ಕರಿತೀವಿ, ಭಟ್ರು ಬಂದ್ಬಿಟ್ಟು ಪೂಜೆ ಮಾಡ್ತಾರೆ. ಹಾಗಾಗಿ ನಮ್ಮ ಮರಟೆ ಗ್ರಾಮದ ಎಲ್ಲ ಗ್ರಾಮಸ್ಥರು ಇಲ್ಲಿ ಬಂದು ಹಣ್ಣುಕಾಯನ್ನು ಇಟ್ಕೊಂಡು ರೆಡಿಯಾಗಿದ್ದಾರೆ. ಭಟ್ರು ಬರೋದನ್ನ ಕಾಯ್ತೀವಿ. ಭಟ್ರು ಬಂದಿದ್ದಾರೆ, ಭಟ್ರು ಬಂದು ಪೂಜೆ ಸ್ಟಾರ್ಟ್ ಮಾಡ್ಕೊತಿದ್ದಾರೆ. ಈ ಬ್ರಹ್ಮಬನದಲ್ಲಿ ಫಸ್ಟ್ ಪೂಜೆ ಆಗುತ್ತೆ. ಅದಾದ ನಂತರ ನಾವೇನು ಮಾಡ್ತೀವಿ ಅಂದರೆ, ಬ್ರಹ್ಮಬನದಲ್ಲಿ ಪೂಜೆ ಎಲ್ಲ ಹಣ್ಣುಕಾಯಿ ಎಲ್ಲ ಆದಮೇಲೆ ಇಲ್ಲಿಂದ ನಾವು ಸೀದಾ ಹೋಗಿ ಚೌಡಿ ಗುಡಿಲಿ ಹಂದಿ ಕಡಿ ಅಂಥದ್ದು. ಈಗ ನೋಡಿ, ಈಗ ಬರ್ತಿರೋದು ನಮ್ಮ ರಮೇಶ್ ಗೌಡ್ರು ಈ ಲೇಟಾಗಿ ಬರ್ತಿದ್ದಾರೆ. ಇಲ್ಲಿಂದ ಮುಂದೆ ಹೋಗ್ತಾ ಇದ್ದೀನಿ ನೋಡಿ. ಈಗ ಕಾಣಿಸ್ತಿರೋದು ಯಾರೆಲ್ಲ ಕಾಣಿಸ್ತಿದ್ದಾರೆ ಅಂದರೆ, ನಮ್ಮ ಮರಟೆ ಪುಟ್ಟಣ್ಣ ಅಲಿಯಾಸ್, ಹಾಗೆ ನನ್ನ ತಮ್ಮ ದೀಪು, ಆಮೇಲೆ ಶೀತಲು, ನಮ್ಮ ರೌಡಿರಂಗ ಶೀತಲ್, ಹಾಗೆ ನಮ್ಮ ದೊಡ್ಡಪ್ಪಯ್ಯ ಹಾಗೂ ಇನ್ನೊಬ್ಬರು ದೊಡ್ಡಪ್ಪ ಕಾಣಿಸ್ತಿದ್ದಾರೆ ಈ ವಿಡಿಯೋದಲ್ಲಿ. ಈಗ ತಾನೇ ಆಗಮಿಸಿರುವಂಥ ನಮ್ಮ ಹೊಸ ಮದುಮಗ ಆದಿತ್ಯ ಅವರು ನೋಡಿ. ಭಟ್ರು ಅವ್ರ ಪಾಡಿಗೆ ಅವ್ರು ಪೂಜೆ ಮಾಡ್ತಿದ್ದಾರೆ. ನಮ್ಮ ಗ್ರಾಮಸ್ಥರು ನೋಡ್ತಿದ್ದಾರೆ ಭಟ್ರು ಪೂಜೆ ಮಾಡೋದನ್ನ. ಬನ್ನಿ, ಈಗ ಮುಂದೆ ಹೋಗಿ ನಮ್ಮ ಹಂದಿ ಏನಾಗ್ತಿದೆ ನೋಡಿ. ಬನ್ನಿ ನೋಡೋಣ, ನಮ್ಮ ಮರಟೆ ರೌಡಿ ಶೀತಲ್ ಏನೋ ಹೇಳ್ತಾ ಇದ್ದಾರೆ. ನಾವು ಅದೇ ದರ್ಕಿಗೆ ಯಾವಾಗಲೂ ಕರಿ ಹಂದಿನೇ ಕಡಿದು, ಈ ಸಲ ಒಂದು ಬಿಳಿ ಹಂದಿ ತಂದಿದೆ. ಇದು ನಮ್ಮ ನಾಯಿ, ಇದು ಶಿಕಾರಿ ನೋಡಿ ಕಾಡಂದಿ ಅಂತ ಬೊಗಳ್ತಿರೋದು. ನಮ್ಮನೆ ನಾಯಿ ಪಾರದೇಶಿ. ಊರೆಲ್ಲ ಹೋದ್ಮೇಲೆ ಬಾಗ್ಲಾಕಿತ್ತಂತ, ಹಂಗೆ ಈಗ ಬರ್ತಿರೋದು ನಮ್ಮ ಶಶಿನಣ್ಣ. ಈಗೆಲ್ಲ ಪೂಜೆ ಶುರು ಆದಮೇಲೆ ಈಗ ಭಟ್ರದ್ದು ಪೂಜೆ ಆಗ್ತಿದೆ. ಬ್ರಹ್ಮಬನಕ್ಕೆ ಮಂಗಳಾರತಿ ಮಾಡ್ತಿದ್ದಾರೆ. ಇಲ್ಲಿಂದ ಮಂಗಳಾರತಿ ಮುಗಿದ್ಮೇಲೆ ಇಲ್ಲಿಂದ ಸೀದಾ ನಾವು ಚೌಡಿ ಗುಡಿಗೆ ಹೋಗುವಂಥದ್ದು. ಬನ್ನಿ, ಮಂಗಳಾರತಿ ಮುಗಿಸ್ಕೊಂಡು ಚೌಡಿ ಗುಡಿ ಕಡೆ ಹೋಗೋಣ. ಬ್ರಹ್ಮಬನದಲ್ಲಿ ಪೂಜೆ ಮುಗಿತು. ಹಿಂಗಾಗಿ ನಾವು ಈಗ ಚೌಡಿ ಗುಡಿ ಕಡೆ ಹೊರಟಿದ್ದೀವಿ. ಇಲ್ಲಿಂದ ಏನೊಂದು 200 ಮೀಟ್ರ್ ಆಗುತ್ತೆ ಚೌಡಿ ಗುಡಿ. ಕ್ಲೀನಾಗಿ ಗುಡ್ಸ್ ಇಟ್ಟಿದ್ದಾರೆ, ಜಿಗ್ನೆ ಎಲ್ಲ ಇದ್ದಾವೆ. ಆದರೂ ಈ ಗುಡ್ಸ್ ಇಟ್ಟಿರೋದ್ರಿಂದ ಆರಾಮಾಗಿ ನಡ್ಕೋಗ್ತಿದ್ವಿ. ಮನೆ ಚೌಡಿ ಗುಡಿಲಿ ಭಟ್ರದ್ದು ಪೂಜೆ ಆಗುತ್ತೆ. ಅದಾದ ನಂತರ ಹಂದಿ ಕಡಿಯೋಂಥದ್ದು. ಬನ್ನಿ, ಪೂಜೆ ಚೌಡಿ ಗುಡಿ ಕಡೆ ಹೋಗೋಣ. ಹೆಂಗೆಲ್ಲ ಕ್ಲೀನ್ ಮಾಡಿದ್ದಾರೆ ಅಂತ ನೋಡೋಣ. ಯಾಕಂದರೆ ನಾನು ಬರೋದು ಲೇಟ್ ಆಗಿತ್ತು, 1-2 ದಿನ. ಹಾಗಾಗಿ ನಾನು ಬರೋದಕ್ಕಿಂತ ಮುಂಚೆನೆಲ್ಲ ಕ್ಲೀನೆಲ್ಲ ಮಾಡಿಟ್ಟಿದ್ದಾರೆ ಕಾಡನ್ನೆಲ್ಲ. ಬನ್ನಿ, ಚೌಡಿ ಗುಡಿ ಹೆಂಗಿದೆ ಅಂತ ತೋರಿಸ್ತೀನಿ. ಇವಾಗೇನು ನೋಡ್ತಾ ಇದ್ದೀರಾ, ಇದೇ ನಮ್ಮ ಚೌಡಿ ಗುಡಿ, ಮರಟೆದು ಚೌಡಿ ಗುಡಿ. ಇಲ್ಲಿ ಬೇಲಿ ಹಾಕಿದ್ದಾರೆ, ತಂತಿ ದಾಟಬೇಕು ನಿಧಾನಕ್ಕೆ. ಈ ದಾಟ್ಬಿಟ್ಟು ಮುಂದೆ ಯಾರಿಗೆ ತಂತಿ ಹಾಕಿದ್ದಾರೆ ಅಂದರೆ, ಯಾರು ದಾಟಬಾರ್ದು, ಇಲ್ಲಿ ಏನು ತೊಂದರೆ ಆಗ್ಬಾರ್ದು, ಕಲ್ಗಿಲ್ ಟಚ್ ಮಾಡಬಾರ್ದು ಕಾಲಲ್ಲಿ ಅಂತ. ಹಾಗಾಗಿ ತಂತಿ ಹಾಕಿರೋದು. ಇದೇ ನಮ್ಮ ಚೌಡಿ ಗುಡಿ. ಏನು ಮಂಟಪ ಏನಿಲ್ಲ, ಅದು ಮೇಲ್ಗಡೆ ಚಪ್ರ ಏನಿಲ್ಲ. ಆದ್ರೂ ಇದನ್ನು ನಾವು ಚೌಡಿ ಗುಡಿ ಅಂತ ಕರಿತೀವಿ. ನೋಡಿ, ಭಟ್ರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಹಾಲು ಹಾಕ್ತಿದ್ದಾರೆ. ಇಲ್ಲಿ ಭಟ್ರು ನೋಡಿ ಉದ್ಬತ್ತಿ ಹಚ್ಚಿದ್ದಾರೆ. ಇಲ್ಲಿ ಪೂಜೆ ಮುಗಿದ ತಕ್ಷಣ ಇನ್ನು ನೆಕ್ಸ್ಟು ನಾವೇನು ಮಾಡ್ತೀವಿ ಅಂದರೆ, ಡೈರೆಕ್ಟಾಗಿ ಅದಕ್ಕೆ ಬಲಿ ಕೊಡುವಂಥದ್ದು.
ಈಗ ಕೊಡೋಕೆ ಶುರು ಮಾಡಿದ್ದಷ್ಟೇ. ಚೌಡಿ ಬನದಲ್ಲಿ ಭಟ್ರದ ಪೂಜೆ ಮುಗೀತು. ಈಗ ಹಂದಿ ಕೋಳಿ ಎಲ್ಲ ತೊಗೊಂಡೋಗೋಣ ಅಂತ ಬಂದಿದ್ವಿ. ನೋಡಿ ಹಂದಿ ಎಲ್ಲ ಹೆಂಗೆ ಹೊತ್ಕೊತಾರೆ ಅಂತ ತೋರಿಸ್ತೀನಿ. ನಮ್ಮ ಆದರ್ಶ ಶೀತಲ್ಲೆಲ್ಲ ನೋಡಿ ಹಂದಿ ಹೊರಕಂತ ರೆಡಿ ಮಾಡ್ತಿದ್ದಾರೆ. ಹಂದಿ ಒಂದು 80 kg ಇದೆ, ಕಡಿದ್ರೆ ಒಂದು 60 kg ಬರ್ಬೋದು, 60-65 kg. ಈಗ ಹಂದಿ ಹೊರೋ ಕಾರ್ಯಕ್ರಮ ನೋಡಿ ಹೊತ್ಕೊಂಡು ಹೊರಟಿದ್ದಾನೆ ನಮ್ಮ ಶೀತಲ್ ಆದರ್ಶ. ಕರೆಕ್ಟಾಗಿದ್ದಾರೆ ಹಂದಿ ಹೊರಕ್ಕೆ ಅಂತ. ನೆಕ್ಸ್ಟ್ ಇವರಿಗೆ ಇದನ್ನೇ ಫುಲ್ ಟೈಮ್ ಜಾಬ್ ಮಾಡಬೇಕು. ಹೆಂಗೆ ಹೊತ್ಕೊಂಡು ಹೋಗ್ತಿದ್ದಾರೆ ಅಂದರೆ ಹಂದಿ ಬಿಟ್ಬಿಟ್ರಪ್ಪ ಅಂತಿದೆ. ಆದರೂ ಬಲಿ ಕೊಡೋದು ನಮ್ಮ ಕರ್ತವ್ಯ ಆಗಿದ್ದರಿಂದ ಹಂದಿ ಹೊತ್ಕೊಂಡು ಹೋಗ್ತಿದ್ದೀವಿ. ಏನೂ ಇಲ್ಲ, ಈಗ ಹಂದಿ ಹೊತ್ಕೊಂಡು ಹೋಗೋದು, ಚೌಡಿ ಗುಡಿ ಹತ್ರ ಬಲಿ ಕೊಡೋದು. ಬನ್ನಿ, ಹಂದಿ ಹೊತ್ಕೊಂಡು ಬಂದಾಯಿತು ಚೌಡಿ ಗುಡಿ ಹತ್ರ. ಈಗ ಹಂದಿ ನಿಲ್ಲಿಸ್ಬಿಟ್ಟು ಏನೇನು ಕಾರ್ಯ ಇದೆ ನೋಡಿ, ಕೋಳಿ ಕುಯ್ಯೋಕ್ಕೆ ರೆಡಿ ಮಾಡ್ತಿದ್ದೀವಿ. ಫಸ್ಟು ಕೋಳಿ ಕುಯ್ಕೋಬೇಕು, ಅದಾದಮೇಲೆ ಹಂದಿ ಕುಯ್ಯೋದು. ಒಂದು ಕೋಳಿ ಕೊಡ್ತೀವಿ ಚೌಡಿಗೆ, ಅದಾದಮೇಲೆ ನೆಕ್ಸ್ಟು ಹಂದಿ ಕಡಿ ಅಂಥದ್ದು ನೋಡಿ. ನಮ್ಮ ಶೇಖರ್ ದೊಡ್ಡಪ್ಪ ಎಷ್ಟು ಈಸಿಯಾಗಿ ಹಂದಿ ಕಡಿತಿದೆ ಅಂತಂದರೆ, ಇಷ್ಟು ಸುಲಭವಾಗಿ ಹಂದಿ ಕಡಿಬೋದಿತ್ತು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇಷ್ಟು ಈಸಿಯಾಗಿ ಹಂದಿನ ಕಡಿತಿದೆ. ಇದು ನಾವು ಚೌಡಿಗೆ ಬಲಿ ಕೊಡ್ತಿರೋದಂಥ ಹಂದಿ. ಯಾವುದೇ ತೊಂದರೆ ತಪ್ಪದ್ರೆಗಳಾಗಬಾರ್ದು ಜೀವನದಲ್ಲಿ ಆಗಲಿ, ಮನೆಗಾಗಲಿ, ಯಾರಿಗಾಗಲಿ ಅಂತೇಳಿ ನಾವು ಬಲಿ ಕೊಡ್ತಿರೋದು. ಪ್ರತಿ ವರ್ಷವೂ ಕೊಡ್ತೀವಿ, ಹಾಗೆ ಈ ವರ್ಷವೂ ಕೊಡ್ತಾ ಇರೋವಂಥದ್ದು. ಹಂದಿ ಕೊಯ್ದಾಯಿತು, ಈ ಕೋಳಿ ಕೊಯ್ಯೋದು. ಯಾರ್ಯಾರ ಮನೆಯಿಂದ ಕೋಳಿ ತಂದಿರ್ತಾರೆ, ಯಾರ್ಯಾರು ಹರಕೆ ಮಾಡ್ಕೊಂಡಿರ್ತಾರೆ ಅವರೆಲ್ಲ ಕೋಳಿ ಕೊಡ್ತಾರೆ, ಕೋಳಿ ಕೊಯ್ಯೋದು. ಈ ಕೋಳಿ ಕೊಯ್ದಾದ್ಮೇಲೆ ಏನು ಮಾಡ್ತೀವಿ ಅಂತಂದರೆ, ಇದನ್ನೆಲ್ಲ ಮನೆಗೆ ಹೋಗಿ ಹಂದಿನೆಲ್ಲ ಕ್ಲೀನ್ ಮಾಡ್ಕೊಬಂದು ರಾತ್ರಿ ಎಡೆಗಿಡುವಂಥ ಕಾರ್ಯಕ್ರಮ. ಬನ್ನಿ ನೋಡೋಣ ಏನೇನು ಮಾಡ್ತೀವಿ ಅಂತ. ಹಂದಿ ಎಲ್ಲ ಕುಯ್ದಾದ್ಮೇಲೂ, ಕೋಳಿ ಎಲ್ಲ ಕುಯ್ದಾದ್ಮೇಲೂ ಈಗ ಇಲ್ಲಿಂದ ಹೊರಡುವಂಥ ಸಮಯ ಬರುತ್ತೆ. ಇವಾಗ ಹಂದಿ ಎಲ್ಲ ಕುಯ್ದಾಯ್ತು. ನಮ್ಮ ಸತೀಶಣ್ಣ ಹಂದಿ ತಲೆ ಇಟ್ಕೊಂಡು ಹೊರಟಿದ್ದಾರೆ. ಈಗ ಕ್ಲೀನಿಗೆ ಹೋಗ್ತಿದ್ದೀವಿ ಅಂದರೆ ಕ್ಲೀನ್ ಮಾಡಿಸ್ಲಿಕ್ಕೆ. ಹಂದಿನ ತಗೊಂಡೋಗಿ ಪೇಟೆಯಲ್ಲಿ ಕ್ಲೀನ್ ಮಾಡಿಸ್ಕೊಂಡು ಬರಬೇಕು. ಹಂದಿನ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದೀವಿ. ಕ್ಲೀನ್ ಮಾಡಿಸಿದೆಲ್ಲ ವಿಡಿಯೋ ತೋರ್ಸೋಕೆ ಹೋಗಲಿಲ್ಲ ಪೇಟೆಲೆಲ್ಲ ಅಂತೇಳಿ. ಇವಾಗ ಹಂದಿನ ಗುಡ್ಡೆ ಹಾಕ್ತಿದ್ದೀವಿ ನೋಡಿ. ಇಷ್ಟು ಹಂದಿ ಮಾಂಸನ ಚಿಕ್ಕದಾಗಿ ಹೆಚ್ಬೇಕು, ಹೆಚ್ಬಿಟ್ಟು ಪಾಲು ಹಾಕಬೇಕು ನೋಡಿ. ಹೆಚ್ಚಕ್ಕೆ ಗೊತ್ತಿದ್ದೀನಿ, ಇವರೆಲ್ಲ ಹೆಚ್ಚುತ್ತಾರೆ. ನಮ್ಮ ಅಣ್ಣಯ್ಯ ಎಲ್ಲರೂ ಸೇರಿ, ಊರವರೆಲ್ಲ ಸೇರಿ ಹಂದಿ ಮಾಂಸ ಹೆಚ್ಚಾದ್ಮೇಲೆ ಎಲ್ಲರಿಗೂ ಪಾಲು ಹಾಕೋದು. ಇದೇ ನಮ್ಮ ಕೆಲಸ. ಅದಾದಮೇಲೆ ಎಡೆಗಿಡೋದು, ತಿನ್ನೋದೇ ಕೆಲಸ. ಬನ್ನಿ ಹಂದಿ ಮಾಂಸ ಹೆಚ್ಚೋಣ. ನಾವೇನು ಚರ್ಚೆ ಮಾಡ್ತಿದ್ದೀವಿ ಅಂತಂದರೆ, ಏನು ಹಂದಿ ಮಂಡೆ ಉಳಿದಿರುತ್ತೆ ಅದನ್ನು ರಾತ್ರಿ ಹರಾಜಿಗೆ ಅಂತ ಇರ್ತೀವಿ. ಆ ಹರಾಜನ್ನ ಯಾರಿಗೆ ಹೋಗೋದು ಅಂತೇಳಿ ಚರ್ಚೆ ಮಾಡ್ತಿದ್ದೀವಿ. ಅದಕ್ಕೆ ಹುಡುಗರು ಹೇಳ್ತಿದ್ದೀವಿ, ನಾವು ಹೇಳ್ತಿದ್ದೀವಿ ನಮಗೆ ಬೇಕು ಅಂತ. ದೊಡ್ಡವರು ನಿಮಗೆ ಕೊಡೋಕ್ಕಾಗಲ್ಲ ಅಂತಿದ್ದಾರೆ. ಅದಕ್ಕೆ ನಮ್ಮ ಚರ್ಚೆ ಹಂದಿ ಮಂಡೆಗೋಸ್ಕರ ನಮ್ದು ಈ ದೊಡ್ಡ ಚರ್ಚೆ. ಇವಾಗ ಎಲ್ಲಿಗೆ ಹೊರಟಿದ್ದೀನಿ ಅಂತಂದರೆ, ಬೆಳಗ್ಗೆಯಿಂದ ಹಂದಿ ಕಡ್ದಿದ್ದು, ಹಂದಿ ಹೊತ್ತಿದ್ದು, ಆಮೇಲೆ ಏನು ಹಂದಿ ಹೆಚ್ಚಿದೆಲ್ಲ ಆಯಿತು. ಅದರಿಂದ ಸ್ವಲ್ಪ ಮಾಂಸನ ತೊಗೊಂಡೋಗಿ ಹುರ್ತುಂಡು ಅಂತ ಮಾಡಿ ಈಗ ಎಡೆಗಿಡೋ ಅಂಥದ್ದು. ಈಗ ಅಲ್ಲಿ ಎಡೆಗಿಟ್ಟಿನ ಅಲ್ಲೇ ತಿಂದ್ಕೊಂಡು ಅಲ್ಲಿಗೆ ಬರೋದು. ಹಾಗಾಗಿ ಅಲ್ಲಿಗೆ ಹೋಗಿ ಆ ಟೇಸ್ಟೇ ಬೇರೆ, ಅದನ್ನು ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ ಅದು ಎಡೆಗಿಟ್ಟಿರೋ ಮಾಂಸ ಅಂತಂದರೆ. ಹಾಗಾಗಿ ಅಲ್ಲಿಗೆ ಹೋಗಿ ತಿನ್ಕೊಂಬರೋಣ ಅಂತ ಹೊರಟಿದ್ದೀನಿ. ಎಲ್ಲರೂ ಹೋಗಿದ್ದಾರೆ. ನನಗೆ ಅದೇನೋ ಗೊತ್ತಿಲ್ಲ, ಊರಿಗೆ ಬಂದ್ಮೇಲೆ ಶೀತ ಜಾಸ್ತಿ ಇತ್ತು, ಹಾಗಾಗಿ ಸುಸ್ತು ಸಿಕ್ಕಾಪಟ್ಟೆ. ಆದರೂ ಪರವಾಗಿಲ್ಲ, ಬನ್ನಿ ಹೋಗಿ ತಿನ್ಕೊಂಡು ಬರೋಣ. ಯಾವಾಗಲೂ ಲೇಟ್ ಆಗೋದು, ಇವತ್ತು ಬೇಗ ಮುಗಿಸಿದ್ದೀವಿ. ಬನ್ನಿ, ಲೇಟ್ ಆಯ್ತು ಅಂತಂದರೆ ಹುಡ್ತುಂಡು ಸಿಗೋಲ್ಲ, ಹಂಗೆ ಬೇಗ ಹೋಗಿ ತಿನ್ಬಿಡೋಣ. ಇಲ್ಲಿ ಪ್ರತಿಯೊಬ್ಬರು ನಿಂತ್ಕೊಂಡು ಏನಕ್ಕೆ ಕಾಯ್ತಿದ್ದೀವಿ ಅಂದರೆ ಇವ್ರಿಗೋಸ್ಕರನೇ. ಇಲ್ಲೇನು ನಾಗರಾಜನ ಪಾತ್ರೆ ಇಟ್ಕೊಂಡು ಹೊರ್ಕೊಬರ್ತಿದ್ದಾರೆ, ಇವ್ರ ಹತ್ರನೇ ಇರೋದು ಹುರ್ತುಂಡು. ನಾನೇನು ಹೇಳ್ತಿದ್ದೆ ಇಷ್ಟೊತ್ತು, ಅದೇ ಹುರ್ತುಂಡು ಇವ್ರ ಹತ್ರ ಇರೋದು. ಅದು ನೋಡಿ, ಅದ್ರ ಹಿಂದ್ಗಡೆ ನಮ್ಮ ದೊಡ್ಡಪ್ಪಯ್ಯ ತೊಗೊಂಡು ಬರ್ತಿರೋದು. ಈ ಹುರ್ತುಂಡನ್ನು ತೊಗೊಂಡೋಗಿ ಈಗ ಎಡೆಗಿಟ್ಬಿಟ್ಟು ತಿನ್ನೋ ಅಂಥ ಕೆಲಸ. ಇಲ್ಲಿ ಯಾರಿಗೋ ಫೋನ್ ಮಾಡ್ತಿದ್ದಾರೆ ನೋಡಿ ನಾಗರಾಜನ. ಹುರ್ತುಂಡಿಗೋಸ್ಕರ ನಾವು ಕಾಯ್ತಿದ್ದೀವಿ, ಇಲ್ಲಿ ಫೋನ್ ಮಾಡ್ತಾ ನಿಂತ್ಕೊಂಡವ್ರೆ. ಬನ್ನಿ ಹೋಗ್ಬಿಟ್ಟು ಎಡೆಗಿಟ್ಬಿಟ್ಟು ಹುರ್ತುಂಡನ್ನ ತಿನ್ಕೊಂಡು ಬರೋಣ. ಎಡೆಗೆ ಹೆಂಗಿರ್ತೀವಿ ಅನ್ನೋಂಥ ತೋರಿಸ್ಕೊಡ್ತೀನಿ. ಚೆನ್ನಾಗಿ ಬೇಯಿಸಿರಲ್ಲ ನಮ್ಮ ದೊಡ್ಡಪ್ಪ ನೋಡಿ ಹೆಂಗೆ ನೋಡ್ತಿದ್ದಾರೆ. ಕರೆಕ್ಟಾಗಿ ಬೇಯಿಸಿರಲ್ಲ ನೋಡಿ. ಎಡೆಗಿಡಕ್ಕೆ ರೆಡಿ ಮಾಡ್ತಿದ್ದೀವಿ ಚೌಡಿಗೆ. ಏನೇನು
ನೋಡಿ ಎಡೆಗೆ ಇಡ್ತಿದ್ದಾರೆ ಕಡುಬು. ಅಲ್ಲಿ ಜೈನರಿಗೆ ಇಡ್ತಿರೋದು ಇವಾಗ ಕಡುಬು ಮತ್ತು ಪಲ್ಯ. ಯಾರಿಗೂ ಪಲ್ಯ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದಲ್ಲ ಹಂದಿ ಮಾಂಸದ ಹೊಡ್ಕೊಂಡು ಮತ್ತು ಕೋಳಿ ಏನು ಕುಯ್ದಿರ್ತೀವಿ ಅದ್ರದ್ದು ಹೊಡ್ಕೊಂಡು. ನೋಡಿ ಇಲ್ಲಿಗೆಲ್ಲ ಕಡುಬು ಇಡ್ತೀವಿ. ಇದು ಚೌಡಿಗೆ ನಾವು ಎಡೆಗೆ ಇಡ್ತಿರೋದು. ಇವಾಗೇನಂತಂದರೆ ಈ ಚೌಡಿಗೆ ಏನು ಎಡೆಗೆ ಇಟ್ಟಿರ್ತಾರೆ ಈಗ ಅದು ಕೋಲ್ ಹಚ್ತಾರೆ. ಕೋಲ್ ಹಚ್ಚಾದ್ಮೇಲೆ ಇಲ್ಲಿಂದ ಹುಡ್ಕೊಂಡು ಇಲ್ಲೇ ತಿಂತೀವಿ, ಇಲ್ಲಾಂದರೆ ಇಲ್ಲಿಂದ ತೊಗೊಂಡೋಗಿ ಸೀದಾ ಕೆಳಗೆ ಹೋಗಿ ತಿಂತೀವಿ. ಬನ್ನಿ. ನಾನು ಅಂದ್ಕೊಂಡಿದ್ದೆ ಪಾರ್ಟಿಸಿಪೇಷನ್ ಕಮ್ಮಿ ಆಗ್ತದೆ ಅಂತ, ನೋಡಿದರೆ ನೋಡೋ ಅದ್ರಲ್ಲಿ ಅಕ್ಷಯ ಇವನೊಂದು ಬರ್ಬೇಕು ಫಸ್ಟ್. ಸಿಕ್ತು. ಎಲ್ಲರಿಗೂ ಅಕ್ಷತೆ ಕೊಟ್ಟಿದ್ದಾರೆ. ಇವಾಗ ಏನು ಅಂತಂದರೆ ಹೇಳ್ಕೊಳೋದು ಚೌಡಿಗೆ. ಏನಂತಂದರೆ ಇವತ್ತು ಹರಕೆ ಕೊಟ್ಟಿರೋದು ಯಾವುದೂ ತೊಂದರೆ ಆಗ್ದಿಲ್ದಂಗೆ, ಮುಂದಿನ ಸಲ ಯಾರಿಗೂ ತೊಂದರೆ ಆಗ್ದಿಲ್ದಂಗೆ ನೋಡ್ಕೊಳ್ಳಿ ಅಂತ ನಾವು ನೋಡಿ ದೊಡ್ಡಪ್ಪ ಹೇಳ್ಕೊತೀವಿ. ಹಾಂ ಬಂದೆ. ಇಷ್ಟೆತ್ತು ನಾವೆಲ್ಲ ಏನು ಕಾಯ್ತಿದ್ದಿದ್ವಲ್ಲ ಆ ಕ್ಷಣ ಇವಾಗ ಬಂತು ನೋಡಿ, ಹುಡ್ತುಂಡು ತಿನ್ನೋ ಕ್ಷಣ. ಅಂತೂ ಕೊನೆಗೂ ನಮ್ಮ ದಿಲೀಪಣ್ಣ ಹಂದಿ ಮಂಡೆ ಡೀಲ್ ಮಾಡ್ದ. ಎಷ್ಟು ಕಾಯ್ತು ಅಂತಂದರೆ ಹರಾಜಲ್ಲಿ 350 ರೂಪಾಯಿಗೆ ನಮ್ಮ ದಿಲೀಪಣ್ಣ 2.5 kg ಹಂದಿ ಮಂಡೆ ಡೀಲ್ ಮಾಡ್ಕೊಂಡಿದ್ದಾನೆ. ಈಗ ಏನು ಕಾಯ್ತಿದೆ ಅಂದರೆ ಹುಡ್ತುಂಡು ಏನು ಉಳಿದಿದೆ ಎಲ್ಲ ಹುಡ್ತುಂಡು ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗ್ತೀವಿ. ನಮಸ್ಕಾರಗಳು. ಜೈ ಕರ್ನಾಟಕ. ಮತ್ತೆ